ಶಿಗ್ಗಾಂವ ತಾಲೂಕು ಹಿರೇಬೆಂಡಿಗೆರೆಯ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ನಮ್ಮ ಅರ್ಕೋಲ್ ಅವರು ಆಯ್ಕೆಯಾಗಿದ್ದಾರೆ. ತಾಲೂಕು ಹಿರೇಬೆಂಡಿಗೆರೆ ಗ್ರಾಮ, ಹಾವೇರಿ ಜಿಲ್ಲಾ ಹಿರೇಬೆಂಡಿಗೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾಗಿದ್ದೇನೆ. ಇದಕ್ಕೆ ತಿಪ್ಪಣ್ಣ ಸಾತಣ್ಣ ಅವರು, ಸಂಗೀತ ಕಂಬಳಮಠ ಅವರು, ಬಸವಗೌಡಣ್ಣರು, ಸಂಗೀತ ಚಿನ್ನಪ್ಪ ಇವರೆಲ್ಲರೂ ಕೂಡಿ ಮತ ಹಾಕ್ಲಂಗನ ನಮ್ಮನ್ನು ಬಹುಮತದಿಂದ ಆರಿಸಿ ಕಳಿಸ್ಯಾರಿ. ಮತ್ತು ಅವರು ಗುರು ಹಿರಿಯರಿಗೆ ನನ್ನ ಅನಂತ ನಮಸ್ಕಾರ ಸಲ್ಲಿಸ್ತೇನೆ. ಈ ಊರಿನೊಳಗೆ ಕೆಲಸ ಅದಾವ್ರಿ. ಒಂದು ಸ್ವಲ್ಪ ಅರ್ಧಾಗಿರ್ಬೋದು, ಒಂದೆರಡು ಕಣ್ಗಳು ಮಾಡಿಸೋದವು, ಗಟ್ಟರ ಮಾಡಿಸೋದವ್ರಿ, ಮನೆಗಳು ಒಂದಿಷ್ಟು ಬಿದ್ದಿದ್ದು 5-5 ಲಕ್ಷದ್ದು ಬೊಮ್ಮೆ ಸರ್ ಹಾಕಿದ್ರಿ. ಈಗ ಅವು ಬಂದಿಲ್ಲ, ಇನ್ನೂ ಮುಂದೋಡಿಕೆ ಐತ್ರಿ. ಬಂದ್ರೆ ಹಾಕಿಸ್ತೇವ್ರಿ. ಇವು ಸ್ವಲ್ಪ ಪ್ಲಾಟ್ ಬಂದಿದ್ದವ್ರಿ, ಅವನ್ನ ಒಂದು ಸ್ವಲ್ಪ ಮಾಡಿಸ್ಬೇಕಂತ ಮಾಡೇವ್ರಿ. ಈಗ ಬಚ್ಚಲದ ಗುಂಡಿ ಮಾಡಿಸ್ಬೇಕಂತೇವ್ರಿ. ನೀರಿಂದ ಒಂದು ಸ್ವಲ್ಪ ಸೌಲಭ್ಯ ಕಮ್ಮಿ ಐತ್ರಿ, ಅದನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡಿಸ್ಬೇಕಂತೇಳಿ ಕೇಳ್ಕೊತೇವ್ರಿ. ಅವರೆಲ್ಲರೂ ಹಿರಿಯರದು ನಾವೆಲ್ಲರೂ ಮಾತಾಡ್ಕೊಂಡು ಇನ್ನೂ ಹೆಚ್ಚೆಚ್ಚವಾಗಿ ನಮ್ಮ ಗ್ರಾಮ ಪಂಚಾಯತಿ ಇದ್ರೊಳಗೆ ಬಂದಿದ್ದವನ್ನ ಊರ್ನ ಈ ಹಿರೇಬೆಂಡಿಗೆರೆ ಗ್ರಾಮಕ್ಕೆ ಕೆಲಸ ಮಾಡಿಸ್ಕೊಡ್ತೀವಿ ಅಂತೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಈಗ ನಿಮ್ಗೆ ಎಷ್ಟು ಹಳ್ಳಿ ಬರ್ತಾವ್ರಿ? ಎರಡರಿ ಚಿಕ್ಕಬೆಂಡಿಗೆರೆ ರೀ, ನಮ್ಮ ಹಿರೇಬೆಂಡಿಗೆರೆ. ಚಕ್ರಿ ಗಾಡಿ ಆಗ್ಯಾವ್ರಿ? ಅವು ಏನು ಅವಿಲ್ಲ, ಹೊಲದಾಗ ಚಕ್ರಿ ಗಾಡಿ ಮಾಡ್ಬೇಕಂತ ಬಂದೈತೆ. ಅವು ಇಲ್ಲ ಅಂದಲ್ಲೇ ಮಾಡಿಸ್ಬೇಕ್ರಿ. ಮಾಡಿಸ್ತೇವೆ ಅಂದಲ್ಲಿ ಸಿಸಿ ಗಟ್ಟರ ಆಗ್ಯಾವ್ರಿ? ಆಗ್ಯಾವ್ರಿ. ಒಂದು ಸ್ವಲ್ಪ ಒಂದೊಂದು ಬತ್ತೇಲಿ ಆಗ್ಯಾವ್ರಿ, ಒಂದೊಂದು ಬತ್ತೇಲಿ ಆಗಿಲ್ಲ. ಡಾಂಬರ್ ರೋಡ್ ರೋಡ್ ಶುರು ಐತ್ರಿ. ಇದು ಒಂದು ವರ್ಷ ರೀ. ಒಂದೇ ವರ್ಷದಾಗ ನೀವೆಲ್ಲ ಸುಧಾರಣೆ ಮಾಡಿ ಮತ್ತೆ ಮುಂದಿನ ದಿನಮಾನದಾಗ ನೀವು ಹಾಕ್ತೀರಿ. ಮಾಡೋಣ್ರಿ ಸರ್, ಎಲ್ಲ ಮಾತಾಡ್ಕೊಂಡು ಏನೇನ್ ಆಕತಿ ಅದನ್ನ ಮಾಡ್ತೀವಿ. ಇವಾಗ ಆಗೈತ್ರಿ, 10 ಸಾವಿರ ಆಗೋದೈತ್ರಿ. ಅದ್ರಾಗ ಏಟ್ ಆಕತಿ ಆಡ್ರಿ. ಹಿರೇಬೆಂಡಿಗೆರೆ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಈರಮ್ಮ ಹಡಪದವರು ಆಯ್ಕೆಗೆ. ಇವರು ಅಧ್ಯಕ್ಷರಾಗಬೇಕಂದ್ರೆ ಒಂದು ಕಾರಣ ಏನಂತಂದ್ರೆ ತಂದೆ ತಾಯಿ ಪುಣ್ಯ, ದೇವರ ಆಶೀರ್ವಾದ, ಪತಿಯವರ ಆಶೀರ್ವಾದ, ಬೆಂಡಿಗೇರಿ ಗ್ರಾಮದ ಎಲ್ಲ ಗುಡ್ಡೆ ಆಶೀರ್ವಾದ, ಇವ್ರು ಬರ್ತಕ್ಕಂಥ ಹಳ್ಳಿಯವರ ಆಶೀರ್ವಾದದಿಂದ ಇವರು ಅಧ್ಯಕ್ಷರಾಗ್ಯಾರಂದ್ರು ಯಾರೋ ಮನೆಗೆ ಬಂದಾರ, ಪಂಚಾಯತಿಗೆ ಬಂದಾರ, ಸಟಕನ ಬರುವಂಥ ವ್ಯಕ್ತಿ ಮುಂದಿನ ದಿನಮಾನದಲ್ಲಿ ಕೂಡ ಇವರ ಅಧ್ಯಕ್ಷರಾಗಬೇಕಂತೇಳಿ ನನ್ನ ಎಸ್ ಡಿ ದಿನ ಧನ್ಯವಾದ.